ಭಜರಂಬರಿ ಭಜಿಸುವೆ ನಿನ್ನನು ಭಜನೆ ಸಿದ್ಧಿಸುವೆ ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ಕಾರ್ಯಾರಂಭರಿ ಭಜಿಸುವೆ ನಿನ್ನನು ಕಾರ್ಯ ಸಿದ್ಧಿ ಪುಡೆ ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ಕಾರ್ಯ ಸಿದ್ಧಿರಂಬರಿ ಭಜಿಸುವೆ ನಿನ್ನನು ಕಾರ್ಯ ಶ್ರೀಮತಿ ಎಸ್ ಪ್ರೀತಿ ಅನಿಲ್ ಕುಮಾರ್. ಬ್ಯಾಂಕಿನಿಂದ ಬಂದ ಬಡ್ಡಿ 3,61,083. ಬಾಪೂಜಿ ಸೇವಾ ಕೇಂದ್ರದಿಂದ ವರ್ಗಾವಣೆ 6 ಕೋಟಿ. ಅನುದಾನ ಬಿಡುಗಡೆ 12,16,000. ಇತರೆ ಸ್ವೀಕೃತಿ 4,03,563. ಒಟ್ಟು ಜಮಾ 11,86,26,879. 2024-26ನೇ ಸಾಲಿಗೆ ಖರ್ಚು 10,59,745. 31/3/2025ಕ್ಕೆ ಅಕೈರಿ ಶಿಲ್ಕು 1,26,30,114. 2024-25ನೇ ಸಾಲಿನ ವರ್ಗ 1 ಯೋಜನೆಯಡಿ ಕೈಗೊಂಡ ಕಾಮಗಾರಿಗಳ ವಿವರ. ಇಟ್ಟಂಗೂರು ಗ್ರಾಮದ ಸರ್ಕಾರಿ ಪಾಠಶಾಲೆ ಕಟ್ಟಡಕ್ಕೆ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ. ಇಟ್ಟಂಗೂರು ಗ್ರಾಮದ ವೆಂಕಟಸ್ವಾಮಿ ಮನೆಯಿಂದ ತ್ಯಾಗರಾಜು ಸೊತ್ತಿನವರೆಗೆ ಚರಂಡಿ ದುರಸ್ತಿ ಮತ್ತು ಆರ್ಸಿಸಿ ಕವರಿಂಗ್ ಸ್ಲ್ಯಾಬ್ ನಿರ್ಮಾಣ ಕಾಮಗಾರಿ. ಇಟ್ಟಂಗೂರು ಗ್ರಾಮದ ಬಸವರಾಜು ರವರ ಮನೆಯಿಂದ ನಾಗರಾಜು ರವರ ಮನೆಯವರೆಗೆ ಚರಂಡಿ ಮತ್ತು ಆರ್ಸಿಸಿ ಕವರಿಂಗ್ ಸ್ಲ್ಯಾಬ್ ನಿರ್ಮಾಣ ಕಾಮಗಾರಿ. ಬಿ ಹೊಸಳ್ಳಿ ಗ್ರಾಮದ ಮುಖ್ಯ ರಸ್ತೆಯಿಂದ ನವೀನ್ ಮನೆಯವರೆಗೆ ಆರ್ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ. ತೀಸೆಹಳ್ಳಿ ವಾರ್ಡ್ 2 ಮುಖ್ಯ ರಸ್ತೆಯ ಪ್ರವೇಶದ್ವಾರದ ಬಳಿ ಎಲ್ಇಡಿ ಲೈಟ್ ಕಾಮಗಾರಿ. ಸೋಂಪುರ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯ ನಾಗರಾಜು ಮನೆಯಿಂದ ವೆಂಕಟಲಕ್ಷ್ಮಮ್ಮ ಮನೆಯವರೆಗೆ ರಾಜಕಾಲುವರೆಗೆ ಆರ್ಸಿಸಿ ಚರಂಡಿ ನಿರ್ಮಾಣ ಕಾಮಗಾರಿ. ಟಿಸಿಹಳ್ಳಿ ವಾರ್ಡ್ ಮನೆಯವರೆಗೆ ಆರ್ಸಿಸಿ ಚರಂಡಿ ಸ್ಲ್ಯಾಬ್ ನಿರ್ಮಾಣ ಕಾಮಗಾರಿ. ಬಿ ಹೊಸಳ್ಳಿ ಗ್ರಾಮದ ಶ್ರೀನಿವಾಸ್ ಮನೆಯಿಂದ ಲೋಕೇಶ್ ಮನೆಯವರೆಗೆ ಆರ್ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ. ಬಿ ಹೊಸಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಭವನದ ಮುಂಭಾಗದಲ್ಲಿ ಕಾಂಕ್ರೀಟ್ ಅಳವಡಿಸುವ ಕಾಮಗಾರಿ. ಬಿ ಹೊಸಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಕಟ್ಟಡಕ್ಕೆ ದುರಸ್ತಿ ಕಾಮಗಾರಿ. ಬಿ ಹೊಸಳ್ಳಿ ಗ್ರಾಮದ AM ಇಂಜಿನಿಯರಿಂಗ್ ವರ್ಕ್ಸ್ ಅಂಗಡಿಯಿಂದ ಬಿ ಹೊಸಳ್ಳಿ ಮುಖ್ಯ ರಸ್ತೆವರೆಗೆ ಆರ್ಸಿಸಿ ಚರಂಡಿ ಮತ್ತು ಕವರಿಂಗ್ ಸ್ಲ್ಯಾಬ್ ನಿರ್ಮಾಣ ಕಾಮಗಾರಿ. ಬಿ ಹೊಸಳ್ಳಿ ಗ್ರಾಮದ ಸಮುದಾಯ ಭವನದಿಂದ ಮಂಜು ಜಮೀನಿನವರೆಗೆ ಕಾಂಪೌಂಡ್ ಗೋಡೆ ನಿರ್ಮಾಣ ಕಾಮಗಾರಿ. ಸೋಂಪುರ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿ ವಾಟರ್ ಫಿಲ್ಟರ್ನಿಂದ ಟೆಂಪಲ್ ಟ್ರೀ ಅಪಾರ್ಟ್ಮೆಂಟ್ ವರೆಗೆ ಆರ್ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ. ಸೋಂಪುರ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿ ವಾಟರ್ ಫಿಲ್ಟರ್ನಿಂದ ಅಶೋಕ್ ಕಟ್ಟೆವರೆಗೆ ಆಯ್ಕೆ ಭಾಗಗಳಲ್ಲಿ ಚರಂಡಿಯ ಮೇಲೆ ಕವರಿಂಗ್ ಸ್ಲ್ಯಾಬ್ ಅಳವಡಿಕೆ ಕಾಮಗಾರಿ. ಯಮಲೆ ಬಡಾವಣೆ ಸಾಗರ್ ಸಿಮೆಂಟ್ ಅಂಗಡಿಯಿಂದ ಸಾರ್ವಜನಿಕ ಶೌಚಾಲಯದವರೆಗೆ ಆರ್ಸಿಸಿ ರಸ್ತೆ ಕಾಮಗಾರಿ. ಯಮಲೆ ಬಡಾವಣೆ ಬಾಲಾಜಿ ಚಿತ್ರಮಂದಿರದಿಂದ ರಾಜಕಾಲುವರೆಗೆ ಚರಂಡಿಯ ಮೇಲೆ ಆರ್ಸಿಸಿ ಕವರಿಂಗ್ ಸ್ಲ್ಯಾಬ್ ಅಳವಡಿಕೆ ಕಾಮಗಾರಿ. ಯಮಲೆ ಬಡಾವಣೆ ಬೈರೇಗೌಡ ಮನೆಯಿಂದ ಕವಿತಾ ಮನೆಯವರೆಗೆ ಚರಂಡಿ ಮತ್ತು ಆರ್ಸಿಸಿ ಕವರಿಂಗ್ ಸ್ಲ್ಯಾಬ್ ನಿರ್ಮಾಣ ಕಾಮಗಾರಿ. ಯಮಲೆ ಬಡಾವಣೆ ಸೀನಪ್ಪ ಮನೆಯಿಂದ ರಮೇಶ್ ಮನೆಯವರೆಗೆ ಚರಂಡಿ ಮತ್ತು ಆರ್ಸಿಸಿ ಕವರಿಂಗ್ ಸ್ಲ್ಯಾಬ್ ನಿರ್ಮಾಣ ಕಾಮಗಾರಿ. ಯಮಲೆ ಬಡಾವಣೆ ರಮೇಶ್ ಮನೆಯಿಂದ ರಾಮಚಂದ್ರಪ್ಪ ಮನೆಯವರೆಗೆ ಚರಂಡಿ ಮತ್ತು ಆರ್ಸಿಸಿ ಕವರಿಂಗ್ ಸ್ಲ್ಯಾಬ್ ಅಳವಡಿಕೆ ಕಾಮಗಾರಿ. ಯಮಲೆ ಬಡಾವಣೆ ರಾಜಮ್ಮ ಮನೆಯಿಂದ ಚಿನ್ನಪ್ಪ ಮನೆಯವರೆಗೆ ಆರ್ಸಿಸಿ ಚರಂಡಿ ಮತ್ತು ರಸ್ತೆ ನಿರ್ಮಾಣ ಕಾಮಗಾರಿ.
ಇಟ್ಟಂಗೂರು ಗ್ರಾಮದ ಕಮಲೇಶ್ ರವರ ಮನೆಯಿಂದ ರಾಮಕೃಷ್ಣರವರ ಮನೆಯವರೆಗೆ ಚರಂಡಿ ಮತ್ತು ಕವಳಿ ಸ್ಲ್ಯಾಬ್ ನಿರ್ಮಾಣ ಕಾಮಗಾರಿ. ಇಟ್ಟಂಗೂರು ಗ್ರಾಮದ ನವೀನ್ ಕುಮಾರ್ ಮನೆಯಿಂದ ಆದಪ್ಪ ಮನೆಯವರೆಗೆ ಆರ್ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ. ಇಟ್ಟಂಗೂರು ಗ್ರಾಮದ ಗಣೇಶ್ ಮನೆಯಿಂದ ಲತಾ ಮನೆಯವರೆಗೆ ಆರ್ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ. ಇಟ್ಟಂಗೂರು ಗ್ರಾಮದ ರಾಜೇಶ್ ಮನೆಯಿಂದ ಅಮರೇಶ್ ಮನೆಯವರೆಗೆ ರಸ್ತೆ ನಿರ್ಮಾಣ ಕಾಮಗಾರಿ. ಯಮರೆ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯ ರಾಜ ಕಾಲುವೆ ಆರ್ಸಿಸಿ ಸ್ಲ್ಯಾಬ್ ಅಳವಡಿಕೆ ಚರಂಡಿ ನಿರ್ಮಾಣ ಕಾಮಗಾರಿ. ಯಮರೆ ಬಡಾವಣೆ ಶ್ರೀನಿವಾಸ್ ರೆಡ್ಡಿ ಮನೆಯಿಂದ ಮುಳ್ಳಿ ಮನೆಯವರೆಗೆ ಮೆಟ್ಲಿಂಗ್ ಕಾಮಗಾರಿ. ಚಂಬೇನಹಳ್ಳಿ ಗ್ರಾಮದ ಅಂಗಡಿಯಿಂದ ಗೋಪಾಲ್ ಮನೆಯವರೆಗೆ ಆರ್ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ. ಚಂಬೇನಹಳ್ಳಿ ಗ್ರಾಮದ ಟ್ರಾನ್ಸ್ಫಾರ್ಮರ್ ಇಂದ ವಾಟರ್ ಟ್ಯಾಂಕ್ ವರೆಗೆ ಆರ್ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ. ಚಂಬೇನಹಳ್ಳಿ ಗ್ರಾಮದ ಸ್ಮಶಾನದ ಮಂಟಪದಿಂದ ಬೋರ್ವೆಲ್ ವರೆಗೆ ಆರ್ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ. ಚಂಬೇನಹಳ್ಳಿ ಗ್ರಾಮದ ನಾಗರಾಜು ಮನೆ ಜಮೀನಿನಿಂದ ನಂದನ್ ಪ್ಯಾಲೇಸ್ ಅಪಾರ್ಟ್ಮೆಂಟ್ ವರೆಗೆ ಆರ್ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ. ಚಂಬೇನಹಳ್ಳಿ ಗ್ರಾಮದ ಮೆಡಿಕಲ್ ನಿಂದ ಮಂಜುನಾಥ್ ಜಮೀನಿನವರೆಗೆ ಆರ್ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ. ಬಿ ಹೊಸಳ್ಳಿ ಗ್ರಾಮದ ಶ್ವೇತಮ್ಮ ಮನೆಯಿಂದ ಮುನಿರಾಜಪ್ಪ ಮನೆಯವರೆಗೆ ಆರ್ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ. ಬಿ ಹೊಸಳ್ಳಿ ಗ್ರಾಮದ ರಮೇಶ್ ಜಮೀನಿಂದ ರಾಜೇಶ್ ಮನೆಯವರೆಗೆ ಜಮೀನವರೆಗೆ ರಾಜಕಾಲುವೆ ಆರ್ಸಿಸಿ ಚರಂಡಿ ಮತ್ತು ಕವಡಿ ಸ್ಲ್ಯಾಬ್ ನಿರ್ಮಾಣ ಕಾಮಗಾರಿ. ಬಿ ಹೊಸಳ್ಳಿ ಗ್ರಾಮದ ಮುಖ್ಯ ರಸ್ತೆಯಿಂದ ವೆಂಕಟಸ್ವಾಮಿ ಜಮೀನವರೆಗೆ ರಾಜಕಾಲುವೆ ಆರ್ಸಿಸಿ ಚರಂಡಿ ಮತ್ತು ಕವಡಿ ಸ್ಲ್ಯಾಬ್ ನಿರ್ಮಾಣ ಕಾಮಗಾರಿ. ಟಿಸಿಹಳ್ಳಿ ವಾರ್ಡ್ 3 ಸೀನಪ್ಪ ಮನೆಯಿಂದ ತ್ಯಾಗರಾಜು ನಿವೇಶನವರೆಗೆ ಆರ್ಸಿಸಿ ಚರಂಡಿ ನಿರ್ಮಾಣ ಕಾಮಗಾರಿ. ಚಂಬೇನಹಳ್ಳಿ ಗ್ರಾಮದ ಮುಖ್ಯ ರಸ್ತೆಯಿಂದ ಅಲುಮೈಲಮ್ಮ ಸೊಕ್ಕಿನವರೆಗೆ ಆರ್ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ. ಚಂಬೇನಹಳ್ಳಿ ಗ್ರಾಮದ ಮುಖ್ಯ ರಸ್ತೆ ಪಂಪ್ ಹೌಸ್ ಸ್ಮಶಾನದ ಕೊನೆಯವರೆಗೆ ಆರ್ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ. ಸೋಂಪುರ ಗ್ರಾಮದ ಸರ್ಕಾರಿ ಪಾಠಶಾಲೆ ಪೇಂಟಿಂಗ್ ಮಾಡಿ ಚಿತ್ರಕಲೆ ಬರೆಸುವ ಕಾಮಗಾರಿ. ವಿ ಕಲ್ಲಳ್ಳಿ ಗ್ರಾಮದ ಜನತಾ ಕಾಲೋನಿ ಶೇಖರ್ ಮನೆಯಿಂದ ನೀಲಮ್ಮ ಮನೆಯವರೆಗೆ ಆರ್ಸಿಸಿ ರಸ್ತೆ ಕಾಮಗಾರಿ. ವಿ ಕಲ್ಲಳ್ಳಿ ಗ್ರಾಮದ ಮುನಿಸ್ವಾಮಿ ರವರ ಮನೆಯಿಂದ ಬುಳ್ಳಮ್ಮರವರ ನಂಜುಂಡ ರೆಡ್ಡಿ ಮನೆಯವರೆಗೆ ಆರ್ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ. ವಿ ಕಲ್ಲಳ್ಳಿ ಗ್ರಾಮದ ಮುಖ್ಯ ರಸ್ತೆಯಿಂದ ಕೇಶವ ರೆಡ್ಡಿ ಮನೆಯವರೆಗೆ ಆರ್ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ. ವಿ ಕಲ್ಲಳ್ಳಿ ಗ್ರಾಮದ ಜನತಾ ಕಾಲೋನಿ ರವಿ ಮನೆಯಿಂದ ಮುಖ್ಯ ರಸ್ತೆವರೆಗೆ ಆರ್ಸಿಸಿ ಚರಂಡಿ ನಿರ್ಮಾಣ ಕಾಮಗಾರಿ. ವಿ ಕಲ್ಲಳ್ಳಿ ಜನತಾ ಕಾಲೋನಿ ದಿಣ್ಣೆ 2ನೇ ಮುಖ್ಯ ರಸ್ತೆಯಿಂದ ರಾಜಪ್ಪ ಮನೆಯವರೆಗೆ ಆರ್ಸಿಸಿ ನಿರ್ಮಾಣ ಕಾಮಗಾರಿ. ವಿ ಕಲ್ಲಳ್ಳಿ ಗ್ರಾಮದ ಸರ್ಕಾರಿ ಪಾಠಶಾಲೆಯಿಂದ ರಾಮಕೃಷ್ಣ ರೆಡ್ಡಿ ಮನೆಯವರೆಗೆ ಆರ್ಸಿಸಿ ಚರಂಡಿ ಮತ್ತು ಆರ್ಸಿಸಿ ರಸ್ತೆ ಕಾಮಗಾರಿ. ವಿ ಕಲ್ಲಳ್ಳಿ ಗ್ರಾಮದ ಚಾವಡಿ ಹತ್ತಿರ ಆರ್ಸಿಸಿ ಚರಂಡಿ ಮತ್ತು ಕವಡಿ ಸ್ಲ್ಯಾಬ್ ನಿರ್ಮಾಣ ಕಾಮಗಾರಿ. ಇಟ್ಟಂಗೂರು ಗ್ರಾಮದ ರತ್ನಮ್ಮ ಜಮೀನಿಂದ ಗೌರಮ್ಮ ಮನೆಯವರೆಗೆ ರಾಜಕಾಲವರೆಗೆ ಆರ್ಸಿಸಿ ಚರಂಡಿ ಮತ್ತು ಕವಡಿ ಸ್ಲ್ಯಾಬ್ ನಿರ್ಮಾಣ ಕಾಮಗಾರಿ. ವಿ ಕಲ್ಲಳ್ಳಿ ಗ್ರಾಮದ ನಂಜುಂಡ ರೆಡ್ಡಿ ಮನೆಯಿಂದ ಚೆನ್ನಿಗಾಪುರ ರಸ್ತೆವರೆಗೆ ಚರಂಡಿ ಕವಡಿ ಸ್ಲ್ಯಾಬ್ ಕಾಮಗಾರಿ. ಯಮರೆ ಗ್ರಾಮದ ಸ್ಮಶಾನದಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾಮಗಾರಿ. ವಿ ಕಲ್ಲಳ್ಳಿ ಗ್ರಾಮದ ವೆಂಕಟಸ್ವಾಮಿ ರೆಡ್ಡಿ ಮನೆಯಿಂದ ಪೂಜಾರಿ ವೀರಪ್ಪನವರ ಮನೆಯವರೆಗೆ ಆರ್ಸಿಸಿ ರಸ್ತೆ ಮತ್ತು ಕವಡಿ ಸ್ಲ್ಯಾಬ್ ನಿರ್ಮಾಣ ಕಾಮಗಾರಿ. ವಿ ಕಲ್ಲಳ್ಳಿ ಗ್ರಾಮದ ಸಿ ಮುನಿರೆಡ್ಡಿ ನಿವೇಶನದಿಂದ ಗೋಪಾಲ ರೆಡ್ಡಿ ಮನೆಯವರೆಗೆ ಆರ್ಸಿಸಿ ರಸ್ತೆ ಮತ್ತು ಕವಡಿ ಸ್ಲ್ಯಾಬ್ ನಿರ್ಮಾಣ ಕಾಮಗಾರಿ. ಸೋಂಪುರ ಗ್ರಾಮದ ರಾಮಕೃಷ್ಣ ರೆಡ್ಡಿ ಮನೆಯಿಂದ ನಾಗರತ್ನಮ್ಮ ಜಮೀನಿನವರೆಗೆ ಆರ್ಸಿಸಿ ಸ್ಲ್ಯಾಬ್ ನಿರ್ಮಾಣ ಕಾಮಗಾರಿ. ಸೋಂಪುರ ಗ್ರಾಮದ ಸುಂದರೇಶ್ ಮನೆಯಿಂದ ರತ್ನಮ್ಮ ಮನೆಯವರೆಗೆ ಆರ್ಸಿಸಿ ಚರಂಡಿ ಮತ್ತು ಕವಡಿ ಸ್ಲ್ಯಾಬ್ ನಿರ್ಮಾಣ ಕಾಮಗಾರಿ. ಟಿಸಿಹಳ್ಳಿ, ವಿ ಕಲ್ಲಳ್ಳಿ, ಕಾಡಗ್ರಾದ, ಬಿ ಹೊಸಳ್ಳಿ, ಚಂಬೇನಹಳ್ಳಿ, ಇಟ್ಟಂಗೂರು, ಸೋಂಪುರ, ಯಮರೆ ಗ್ರಾಮದ ಸರ್ಕಾರಿ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಅಳವಡಿಕೆ ಕಾಮಗಾರಿ. ಟಿಸಿಹಳ್ಳಿ 3ನೇ ವಾರ್ಡ್ ರಾಮಯ್ಯ ಮನೆ ಬಳಿ ಕಲ್ವರ್ಟ್ ನಿರ್ಮಾಣ ಕಾಮಗಾರಿ. ಸೋಂಪುರ ಗ್ರಾಮದ ಮಧುಸೂದನ್ ಜಮೀನಿನಿಂದ ಜಿನ್ನಾರೆಡ್ಡಿ ಜಮೀನವರೆಗೆ ಯುಪಿವಿಸಿ ಪೈಪ್ಲೈನ್ ಮತ್ತು NP4 ಸಿಮೆಂಟ್ ಪೈಪ್ ಅಳವಡಿಸುವ ಕಾಮಗಾರಿ. ಸೋಂಪುರ ಗ್ರಾಮದ ಪುಷ್ಪ ಜಮೀನಿನಿಂದ ಯಲ್ಲಪ್ಪ ಜಮೀನಿನವರೆಗೆ ಆರ್ಸಿಸಿ ಚರಂಡಿ ಮತ್ತು ಕವಡಿ ನಿರ್ಮಾಣ ಕಾಮಗಾರಿ. ಸೋಂಪುರ ಗ್ರಾಮದ ಪಾಪಾರೆಡ್ಡಿ ಜಮೀನಿನಿಂದ ನಂಜುಂಡ ರೆಡ್ಡಿ ಜಮೀನಿನವರೆಗೆ ಆರ್ಸಿಸಿ ಚರಂಡಿ ನಿರ್ಮಾಣ ಕಾಮಗಾರಿ. ಸೋಂಪುರ ಗ್ರಾಮದ ಕೇಶವ ರೆಡ್ಡಿ ಮನೆಯಿಂದ ನರಸಿಂಹ ರೆಡ್ಡಿ ಮನೆಯವರೆಗೆ ಆರ್ಸಿಸಿ ಚರಂಡಿ ನಿರ್ಮಾಣ ಕಾಮಗಾರಿ. ಸೋಂಪುರ ಗ್ರಾಮದ ಪ್ಯಾರಡೈಸ್ ಅಪಾರ್ಟ್ಮೆಂಟ್ನಿಂದ ಗೆಸ್ಟ್ ಹೌಸ್ ಗೇಟ್ ವರೆಗೆ ಆರ್ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ. ಸೋಂಪುರ ಮಹದೇವ ರೆಡ್ಡಿ ಮನೆಯಿಂದ ಮುನಿರೆಡ್ಡಿ ಮನೆಯವರೆಗೆ ಆರ್ಸಿಸಿ ಚರಂಡಿ ಮತ್ತು ರಸ್ತೆ ನಿರ್ಮಾಣ ಕಾಮಗಾರಿ. ಸೋಂಪುರ ಗ್ರಾಮದ ಸರ್ಕಾರಿ ಪಾಠಶಾಲೆಯಿಂದ ಮುಖ್ಯ ದ್ವಾರದವರೆಗೆ ಆರ್ಸಿಸಿ ರಸ್ತೆ ಮತ್ತು ರಸ್ತೆ ಪಕ್ಕದಲ್ಲಿ ಕಲ್ಪ್ ಸ್ಟೋನ್ ನಿರ್ಮಾಣ ಕಾಮಗಾರಿ. ಸೋಂಪುರ ಗ್ರಾಮದ ಸರ್ಕಾರಿ ಪಾಠಶಾಲೆಯ ಮಕ್ಕಳಿಗೆ ಆಟದ ಮೈದಾನದಲ್ಲಿ ಮಕ್ಕಳ ಆಟಿಕೆ ಅಳವಡಿಸುವ ಕಾಮಗಾರಿ.
BBMP ಗ್ರೇಟರ್ ಬೆಂಗಳೂರು ಅಂತೇಳಿ ಪಂಚಾಯತಿಗಳನ್ನೆಲ್ಲ ಕಿತ್ಕೊಂಡಿದ್ದಾರೆ. ಗ್ರಾಮ ಪಂಚಾಯತಿಗಳಿಂದ ಅನೇಕ ಮೂಲಭೂತ ಸೌಕರ್ಯಗಳನ್ನ ನೇರವಾಗಿ ಮನೆಗೆ ತಲುಪತಕ್ಕಂಥ ಕೆಲಸ ಆಗ್ತಾ ಇತ್ತು. ಆದರೆ ಇನ್ನು ಮುಂದೆ ಆ ರೀತಿಯಲ್ಲಿ ಮನೆ ಮನೆ ಬಾಗಿಲು ಬಂದು ಮಾಡ್ತಕ್ಕಂಥ ಕೆಲಸ ಗ್ರಾಮ ಪಂಚಾಯತಿಗಳು ನಮ್ಮಲ್ಲಿ ಕಳ್ಕೊಂಡಿದ್ದೀವಿ. ಇವತ್ತು ಗ್ರೇಟರ್ ಬೆಂಗಳೂರು ಆದ್ಮೇಲೆ ಬೆಲೆ ಏರಿಕೆ ಮಾತ್ರ ಜಾಸ್ತಿ ಆಗ್ತದೆ. ಆದರೆ ಯಾವುದೇ ಕಾರಣಕ್ಕೆ ಬಡವರಿಗೆ ಸೂರುಗಳಾಗಲಿ, ಬಡವರಿಗೆ ಒಳ್ಳೆಯ ಒಂದು ವ್ಯವಸ್ಥಿತವಾದ ನೀರಾಗಲಿ, ಚರಂಡಿ ಆಗಲಿ ಕೊಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಆಗಲ್ಲ. ಯಾಕಂದ್ರೆ BBMP ಲಿಮಿಟ್ಸ್ ಹೋದ್ಮೇಲೆ ಅದು ಸಮುದ್ರ, ಇದು ಗ್ರಾಮ ಪಂಚಾಯತ್ ಅಂದ್ರೆ ನಿಮಗೆ ಕೈಗೆ ಎಟ್ಕಂತದ್ದು. ಪ್ರತಿಯೊಂದು ನಾವು ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಎಲ್ಲ ಸದಸ್ಯರು ಏನು ಇಷ್ಟು ದಿನ ಶಾಂತಕುಮಾರ್ ಇದ್ರು, ಸಂಪಂಗಿ ಇದ್ರು, ನಮ್ಮ ಚಂದ್ರಾರೆಡ್ಡಿ ಅವರು ಮಿಸ್ಸಸ್ ಇದ್ರು, ಪ್ರತಿಯೊಬ್ಬರು ಇಲ್ಲಿ ಸುಮಾರು ಜನ ಅಧ್ಯಕ್ಷರುಗಳಾಗಿ ಈ ಗ್ರಾಮ ಪಂಚಾಯತಿಯನ್ನ ಈ 8 ಗ್ರಾಮಗಳ ಪೈಕಿ ಕುಡಿ ನೀರಿನ ವ್ಯವಸ್ಥೆ ಇರ್ಬೋದು, ಚರಂಡಿ ಇರ್ಬೋದು, ಶಾಲೆಗಳಿರ್ಬೋದು, ಅಂಗನವಾಡಿ ಕಟ್ಟಡಗಳಿರ್ಬೋದು, ಪ್ರತಿಯೊಂದು ವ್ಯವಸ್ಥಿತವಾಗಿ ನೀರಿನ ಕುಡಿಯುವ ನೀರಿನ ಘಟಕಗಳಿರ್ಬೋದು, ಮತ್ತೆ ಕಸ ವಿಲೇವಾರಿ ಮಾಡ್ತಕ್ಕಂಥ ಟ್ಯಾಕ್ಟ್ರಿ ಇರ್ಬೋದು, ಒಂದು ಪಂಚಾಯತಿ ಕಟ್ಟಡ ಇರ್ಬೋದು, ಎಲ್ಲವನ್ನ ವ್ಯವಸ್ಥಿತವಾಗಿ ಗ್ರಾಮ ಪಂಚಾಯತಿನಲ್ಲಿ ನಿಮ್ಮ ತೆರಿಗೆ ನೀವೇನ್ ಕಟ್ತಾ ಇದ್ದೀರ ಟ್ಯಾಕ್ಸ್, ಆ ಟ್ಯಾಕ್ಸ್ ಇಂದ ನಾವು ನಿಮ್ಗೆಲ್ಲ ಪ್ರಯೋಜನವನ್ನ ಕೊಡ್ಲಿಕ್ಕೆ ಫಲಾನುಭವಿಗಳಿಗೆ ಕೊಡ್ತಾ ಇದ್ವಿ. ಸರ್ಕಾರದಿಂದ ಬರ್ತಕ್ಕಂಥದ್ದು ಕೆಲವೇ ಹಣ ಬರ್ತಾ ಇದ್ದು ಮ್ಯಾಕ್ಸಿಮಮ್ ಏನಿದ್ರೆ ಒಂದು ವರ್ಷಕ್ಕೆ ಒಂದು 2 ಕೋಟಿ ಬರ್ಬೋದಾಗಿದೆ ಅಷ್ಟೇ, 1.5 ಕೋಟಿಯಿಂದ 2 ಕೋಟಿ. ಆದ್ರೆ ಯಮಲೆ ಗ್ರಾಮ ಪಂಚಾಯತಿನಲ್ಲಿ ಈಗ 10.25 ಕೋಟಿವರೆಗೂ ಟ್ಯಾಕ್ಸ್ ಕಲೆಕ್ಟ್ ಆಗ್ತದೆ. ಅದು ನಾವು ಕಟ್ತಕ್ಕಂಥ ಟ್ಯಾಕ್ಸ್. ಪ್ರತಿಯೊಬ್ಬರು ಅಪಾರ್ಟ್ಮೆಂಟ್ಸ್ಗಳು ಈ ಭಾಗದಲ್ಲಿ ಡೆವಲಪ್ಮೆಂಟ್ ಆಗ್ತಕ್ಕಂಥದ್ದು, ಇವೆಲ್ಲವನ್ನ ಟ್ಯಾಕ್ಸ್ ನಾವು ತೆರಿಗೆಯನ್ನ ಕಲೆಕ್ಟ್ ಮಾಡಿ ಇವತ್ತು ಈ ಪಂಚಾಯತಿನಲ್ಲಿ ಎಲ್ಲ ಹಳ್ಳಿಗಳಲ್ಲಿರ್ತಕ್ಕಂಥ ಪ್ರತಿಯೊಂದು ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಘಟಕ, ನಮ್ಗೆ ಕಾವೇರಿ ವ್ಯವಸ್ಥೆ ಇಲ್ಲ ಅಥವಾ ಬೇರೆ ಬೇರೆ ನೀರಿನ ವ್ಯವಸ್ಥೆ ಇಲ್ಲ. ರೈತರು ಇವತ್ತು ಯಾರ ಜಮೀನುಗಳನ್ನ ನಾವು ಮಾಡ್ತಕ್ಕಂಥದ್ದು ಆಗ್ತಾ ಇಲ್ಲ. ಎಲ್ಲ ಅಪಾರ್ಟ್ಮೆಂಟ್ಸ್ಗಳು, ಲೇಔಟ್ಗಳು ಹೀಗಾಗೋದ್ರಿಂದ ನಮ್ಮ ಏನ್ ಸರ್ಕಾರಿ ಜಾಗಗಳಿದೆ ಆ ಸರ್ಕಾರಿ ಜಾಗಗಳಲ್ಲಿ ಇವತ್ತು ಒಂದು ನಿವೇಶನಗಳನ್ನು ಕೂಡ ಕೊಡ್ಲಿಕ್ಕೆ ಸಾಧ್ಯವಾಗದಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ನಾವು 10 ವರ್ಷ ಈ ಪಂಚಾಯತಿನಲ್ಲಿದ್ವಿ. ಆದ್ರೆ ಇವತ್ತು ಆನೇಕಲ್ ತಾಲೂಕಿನಲ್ಲಿ ಒಂದು ಈ ಗ್ರಾಮ ಪಂಚಾಯತಿಗಳಿಂದ ಒಂದು ಸೈಟ್ ಕೊಡ್ಲಿಕ್ಕೆ ಯೋಗ್ಯತೆ ಎಂದಾಯ್ತು. ತುಂಬಾ ನೋವಿನ ಸಂಗತಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಬಡವರಿಗೆ ಮುಂದಿನ ದಿನಗಳಲ್ಲಿ ಇವತ್ತು 8,000, 10,000, 12,000ವರೆಗೂ ಸ್ಕ್ವೇರ್ ಫೀಟ್ ಇದೆ. ಆದ್ರೆ ಬಡವರಿಗೆ ಎಲ್ಲ ಒಂದು 20-30 ಸೈಟ್ ಕೊಡೋದಕ್ಕೆ ಇವತ್ತು ನಾವು ಕೊಡ್ಲಿಕ್ಕೆ ಆಗಲಿಲ್ಲ ಅಂತ ಒಂದು ನೋವಲ್ಲಿ ಇದ್ದೀವಿ. ಇಂಥ ಒಂದು ಪರಿಸ್ಥಿತಿನಲ್ಲಿ ಇವತ್ತು BBMP ಇಲ್ಲಿ ಬಂದು ಗ್ರೇಟರ್ ಬೆಂಗಳೂರು ಅಂತ ಮಾಡಿ ಇವತ್ತು ಪಂಚಾಯತಿಗಳನ್ನ ಕಬ್ಜಾ ಮಾಡಿ ಅವ್ರ ಬದುಕಕ್ಕೋಸ್ಕರ ಬಡವರ ಮೇಲೆ ಬರೆ ಇರತಕ್ಕಂಥ ಕೆಲಸನ ಮಾಡ್ತಾ ಇದ್ದಾರೆ. ಈ ಒಂದು ಗ್ರಾಮ ಸಭೆಯಲ್ಲಿ ನಾನು ಹೇಳ್ತಕ್ಕಂಥದ್ದು, ಈ ಒಂದು ಗ್ರೇಟರ್ ಬೆಂಗಳೂರು ನಮ್ಗೆ ಅವಶ್ಯಕತೆ ಇರಲಿಲ್ಲ. ನಮ್ಮ ಏನು ಇವತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹಳ್ಳಿಗಳಲ್ಲಿ 3 ಜನ ಸದಸ್ಯರುಗಳಿದ್ದಾರೆ. ಪ್ರತಿಯೊಬ್ಬರು ಯಾರಾದ್ರೂ ಅದ್ರಲ್ಲಿ ಒಬ್ರು ಮಾಡದೇ ಇರ್ಬೋದು, ಆದ್ರೆ ಯಾರಾದ್ರೂ ಒಬ್ಬರಾದ್ರೂ ಅಟ್ಲೀಸ್ಟ್ 3 ಜನದಲ್ಲಿ ಒಬ್ರು ಊರಿನ ಜವಾಬ್ದಾರಿಯನ್ನ ತಗೊಂಡು ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಕರೆಂಟ್ ಇರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಅಥವಾ ಆಧಾರ್ ಕಾರ್ಡ್ ಇರ್ಬೋದು, ಪೆನ್ಷನ್ ಬರ್ತಕ್ಕಂಥದ್ದು ಇರ್ಬೋದು, ವಿಧವಾ ವೇತನ ಇರ್ಬೋದು, ಅಂಗವಿಕಲರ ವೇತನ ಇರ್ಬೋದು, ಪ್ರತಿ ಒಂದು ಜವಾಬ್ದಾರಿಯಿಂದ ಸ್ತ್ರೀ ಶಕ್ತಿಗಳಿಗೆ ಒಂದು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ, ಮತ್ತೆ ಪ್ರತಿಯೊಂದು ಸರ್ಕಾರದಿಂದ ಬರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ ನೇರವಾಗಿ ತಲುಪಿಸತಕ್ಕಂಥ ಕೆಲಸವನ್ನ ಈ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮಾಡ್ತಾ ಇದ್ರು. ಆದ್ರೆ ಮುಂದಿನ ದಿನಗಳಲ್ಲಿ ಇಡೀ ಒಂದು 30,000 40,000ಕ್ಕೆ ಒಬ್ಬರು ಬರ್ತಾರೆ, ಅವರೇ ನಿಮಗೆ ಎಲ್ಲವನ್ನ ಕೊಡಬೇಕಾಗ್ತದೆ. ಇಷ್ಟು ಒಂದು 40,000 ಓಟ್ ತಗೊಳ್ತಕ್ಕಂಥವ್ರು ನಾಳೆ ದಿನ 2-3 ಪಂಚಾಯತಿಗಳನ್ನ ಕ್ಲಬ್ ಮಾಡಿ ಒಬ್ಬರು ಆಯ್ಕೆ ಆಗ್ತಕ್ಕಂಥದ್ದಾಗ್ತದೆ. ಅವತ್ತು ನಿಮ್ಗೆ ಏನೋ ಒಂದು ಮೂಲಭೂತ ಸೌಕರ್ಯಗಳನ್ನ ಕೊಡಿಸೋದಕ್ಕೆ ತುಂಬಾ ಕಷ್ಟ ಆಗ್ತದೆ. ಪ್ರತಿಯೊಬ್ಬರು ಇವತ್ತು ನಾನು ನಿಮ್ಮಲ್ಲಿ ಅಕ್ಕ ತಂಗಿರಲ್ಲಿ ರಿಕ್ವೆಸ್ಟ್ ಮಾಡೋದು, ಇವತ್ತು ಏನಾದ್ರೂ ಒಂದು ಮನೆಯ ಉದ್ಧಾರಕ್ಕೆ ಆಗ್ಬೇಕಂದ್ರೆ ಹೆಣ್ಣು ಭಾರಿ ಪ್ರಾಮುಖ್ಯತೆ. ಆ ಹೆಣ್ಣು ಮನ್ಸು ಮಾಡಿದ್ರೆ ಇವತ್ತು ನಮ್ಮ ದೇಶ 4ನೇ ಸ್ಥಾನದಲ್ಲಿದೆ. ಯಾಕಂದ್ರೆ ಪ್ರತಿಯೊಬ್ಬ ನಮ್ಮ ಹೆಣ್ಣು ಮಕ್ಕಳು ಇವತ್ತು ವಿದ್ಯಾಭ್ಯಾಸವನ್ನು ಹೆಚ್ಚಿನ ಆದ್ಯತೆಯಲ್ಲಿ ಹೆಣ್ಣು ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಜವಾಬ್ದಾರಿ ತಾಯಿ ಹೊತ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಮ್ಮ ಭಾರತ ದೇಶ ಇಡೀ ವಿಶ್ವದಲ್ಲಿ 4ನೇ ಸ್ಥಾನದಲ್ಲಿದೆ. ಆ ರೀತಿಯಲ್ಲೇ ಮುಂದಿನ ದಿನಗಳಲ್ಲಿ ನಿಮ್ಮ ಏನು ನಮ್ಮ ಹೆಣ್ಣು ಮಕ್ಕಳು ಅವರ ಜವಾಬ್ದಾರಿ, ಗಂಡು ಮಕ್ಕಳು ದುಡಿಯೋದಕ್ಕೆ ಹೊರಗಡೆ ಹೋಗ್ಬಿಡ್ತಾರೆ ಗಂಡಸರು, ಆದ್ರೆ ಹೆಣ್ಣು ಮಕ್ಕಳು ಮನೆಯಲ್ಲಿ ಇರ್ತಕ್ಕಂಥದ್ದು ನೀವೇನು ಸೂರುಗಳು ಕಟ್ಕೊಂಡಿದ್ದೀರಾ, ಇನ್ನು ಕೇವಲ 1 ತಿಂಗಳು 2 ತಿಂಗಳು ಒಳಗಡೆ ಇಡೀ ಪಂಚಾಯತಿನ ಎಂಡ್ ಓವರ್ ಗೌರ್ಮೆಂಟ್ಗೆ ಬೇರೆ BBMPಗೆ ಗ್ರೇಟರ್ ಬೆಂಗಳೂರು ಅಂತ ಚೇಂಜ್ ಆಗುತ್ತೆ.
ನೀವೇನಾದ್ರೂ ನಿಮ್ಮ ಮನೆಗಳಿಗೆ ದಾಖಲೆಗಳು ಮಾಡ್ಕೊಳ್ಳೋಂತಿದ್ರೆ ಖಂಡಿತವಾಗ್ಲೂ ನಮ್ಮ PDO ಅವರು ಇರ್ತಾರೆ, ನಮ್ಮ ಈ ಸಿಬ್ಬಂದಿ ವರ್ಗ ಇರ್ತವೆ, ನಾವಿರೋದ್ರ ಒಳಗಡೆ ಎಲ್ಲ ಪ್ರತಿಯೊಬ್ಬರು ದಯವಿಟ್ಟು ಬಂದು ನಿಮ್ಮ ಜಾಗಗಳಿಗೆ ಒಂದು ದಾಖಲೆಗಳನ್ನ ಮಾಡ್ತಕ್ಕಂಥದ್ದು ಮಾಡ್ಕೊಡಿ. ಯಾವುದೇ ಇರಲಿ, ಮನೆ ಕಟ್ಬಿಟ್ಟಿರ್ತೀರ, ಅದಕ್ಕೇನು ದಾಖಲೆಗಳಿರಲ್ಲ, ಆ ದಾಖಲೆಗಳನ್ನ ನಮ್ಮ ಪಂಚಾಯತಿ ವತಿಯಿಂದ ಪಡೀತಕ್ಕಂಥದ್ದನ್ನು ಮಾಡ್ರಿ. ಗ್ರೇಟರ್ ಬೆಂಗಳೂರು BBMP ಆದಾಗ ನಿಮ್ಗೆ ಯಾರೇ ಕಾರಣಕ್ಕೂ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ಏನು ಈ ಪಂಚಾಯತಿನಲ್ಲಿ ಇಷ್ಟು ದಿನ ಸೌಲಭ್ಯ ಕೊಡ್ತಾ ಇದ್ರಿ, ನೀವು ಕೆಲವರು ಯಾರೋ ಪಂಚಾಯತಿಗೆ ಬರಲ್ಲ ಪಾಪ, ಏನು ಮಾಡಿಸ್ಕೊಡಲ್ಲ, ಸುಮ್ಮನೆ ಇದ್ಬಿಡ್ತಾರೆ. ದಯವಿಟ್ಟು ಯಾರ್ಯಾರು ನಿಮ್ಮ ಅಕ್ಕಪಕ್ಕ ಮನೆಗಳಿದ್ದಾರೆ ಪ್ರತಿಯೊಬ್ಬರು ನಿಮ್ಮ ಮನೆಗಳಿಗೆ ಒಂದು ಖಾತೆಯನ್ನ ದಾಖಲೆಗಳನ್ನ ಏನೇನು ಇದೆಯೋ ಎಲ್ಲ ವ್ಯವಸ್ಥಿತವಾಗಿ ಮಾಡ್ಕೊಳ್ತಕ್ಕಂಥ ಕೆಲಸನ ಆ ಹೆಣ್ಣು ಮಕ್ಕಳು ಜವಾಬ್ದಾರಿಯಿಂದ ಮಾಡಿದಾಗ ಮಾತ್ರ ಆ ಮನೆಗೆ ಒಂದು ದಾಖಲೆಗಳನ್ನು ಸಿಗ್ತಕ್ಕಂಥದ್ದಾಗ್ತದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಗ್ರೇಟರ್ ಬೆಂಗಳೂರು ಆದಾಗ ಎಲ್ಲ ಈ ಭಾಗದಲ್ಲಿ ಇರ್ತಕ್ಕಂಥದ್ದೆಲ್ಲ ಎಲ್ಲ ಗಗನಕ್ಕೆ ಹೋಗ್ಬಿಟ್ಟಿರ್ತದೆ ಬೆಲೆಗಳು ಎಲ್ಲ ಪ್ರತಿಯೊಂದು ಯಾವುದು ಏನು ನಾವು ಪಡೀಲಿಕ್ಕೆ ಆಗಲ್ಲ ಅಂತ ಒಂದು ಸ್ಥಿತಿ ನಿರ್ಮಾಣ ಆಗ್ತದೆ. ದಯವಿಟ್ಟು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಹೇಳ್ತೀನಿ, ನಿಮ್ಮ ಮನೆಯ ದಾಖಲೆಗಳು ಏನಿರ್ತದೋ 20-30 ಇರ್ತದೋ 10-15 ಇರ್ತದೋ ನೀವು ದಾಖಲೆಗಳನ್ನ ಕೂಡಲೇ ನಮ್ಮ ಆಫೀಸ್ಗೆ ಬಂದು ನಮ್ಮ PDO ಅವ್ರ ಹತ್ರ ಹೇಳಿ, ಮತ್ತೆ ಸೆಕ್ರೆಟರಿ ಅವ್ರ ಹತ್ರ ಅವ್ರಿಗೆ ಹೇಳಿ, ನೀವು ಕೂಡಲೇ ನಿಮ್ಮ ದಾಖಲೆಗಳನ್ನ ಪಡೆದು ನಿಮ್ಮ ಒಂದು ವ್ಯವಸ್ಥಿತವಾಗಿ ಮಾಡ್ಕೊಳ್ತಕ್ಕಂಥದ್ದನ್ನು ಮಾಡಿ. ಮತ್ತೆ ಏನಾದ್ರೂ ನಿಮ್ಮ ಊರಿನಲ್ಲಿ ಒಂದು 3-4 ಎಕ್ಸ್ಟ್ರಾನೇ ಒಂದೊಂದು ಬೋರ್ವೆಲ್ 2 ಬೋರ್ವೆಲ್ ನೀರುಗಳು ಹಾಕ್ಸಿಕ್ಕಿದ್ದೀವಿ, ಏನಾದ್ರೂ ಮುಂದಿನ ದಿನಗಳಲ್ಲಿ ಏನಾದ್ರೂ ಬೇಕಂದ್ರೆ ಈಗಲೇ ಅದನ್ನು ಹಾಕ್ಸ್ಕೊಂಬಿಡಿ. ಯಾಕಂದ್ರೆ ಏನೇನು ನಮ್ಮ ಪಂಚಾಯತಿನಲ್ಲಿ ಇದೆ ಎಲ್ಲ ನಾವು ಲಾಸ್ಟ್ ಇನ್ನೇನು ನಮ್ದು ಮುಗೀತು, ಇನ್ನು ಈ ತಿಂಗಳು ಇಲ್ಲ 1 ತಿಂಗಳು 2 ತಿಂಗಳಲ್ಲಿ ನಮ್ದು ಕ್ಲಿಯರ್ ಆಗಿಬಿಡುತ್ತೆ. ನಿಮ್ಗೆ ಏನೇನು ಸೌಲಭ್ಯ ಇದೆಯೋ ಅವೆಲ್ಲವನ್ನ ನಮ್ಮ ಪಂಚಾಯತಿಂದ ತಾವು ದಯವಿಟ್ಟು ಮಾಡಿಸ್ಕೊಡಿ ಅಂತೇಳಿ ಇನ್ನೊಂದು ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ನಾನು ಹೊಂದಿಸ್ತಾ ಈ ಒಂದು ಸಭೆಗೆ ಬಂದು ಒಂದು ಗ್ರಾಮ ಸಭೆಯನ್ನು ಯಶಸ್ವಿ ಮಾಡಿದ್ದಕ್ಕಾಗಿ ನಮ್ಮ 8 ಊರಿನ ಗ್ರಾಮಸ್ಥರಾಗಿ ಎಲ್ಲರಿಗೂ ನಾನು ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಂದು ಎಮರೆ ಗ್ರಾಮ ಪಂಚಾಯಿತಿಯಲ್ಲಿ 2025-26ನೇ ಸಾಲಿನ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ಗ್ರಾಮ ಸಭೆಗೆ ಹಾಜರಿರ್ತಕ್ಕಂಥ ಎಲ್ಲ ನಮ್ಮ ಸಹ ಸದಸ್ಯರಿಗೂ, ನಮ್ಮ ಎಮರೆ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರಿಗೂ ಹಾಗೂ ನಮ್ಮ ಸಾರ್ವಜನಿಕರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ಇಂದು ಗ್ರಾಮ ಸಭೆಯಲ್ಲಿ ಹಾಜರಿರ್ತಕ್ಕಂಥ ಅಂಗವಿಕಲ ವಿಶೇಷ ಚೇತನರಿಗೂ ಹಾಗೂ ಸಂಘದವರಿಗೂ ಧನವನ್ನು ನೀಡಿದ್ದು ಗ್ರಾಮ ಸಭೆ ಯಶಸ್ವಿಯಾಗಿ ನಡೆದಿದೆ. ಎಲ್ರಿಗೂ ಧನ್ಯವಾದವನ್ನು. ಎಮರೆ ಗ್ರಾಮ ಪಂಚಾಯತಿನಲ್ಲಿ 25-26ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆ ಆಯೋಜಿಸಿದ್ರು. ಈ ಗ್ರಾಮ ಸಭೆಯಲ್ಲಿ ಅತಿ ಹೆಚ್ಚಿನ ನಾಗರಿಕರು ಬಂದಿದ್ದರು ಮತ್ತು ಹಳ್ಳಿಗಳಲ್ಲಿನ ಸಮಸ್ಯೆಗಳನ್ನ ಏನಿದೆ ಅಂತ ನಮಗೆ ತಿಳಿಸ್ಕೊಟ್ರು. ಮಹಿಳಾ ಸಹಾಯ ಸಂಘಗಳಿಗೆ ಮಹಿಳೆಯರಿಗೆ ಉತ್ತೇಜನ ನೀಡೋದಕ್ಕೋಸ್ಕರ ನಾವು ಪ್ರೋತ್ಸಾಹಧನವನ್ನು ಕೊಟ್ಟಿದ್ದೀವಿ. ನಮ್ಮ ಎಮರೆ ಗ್ರಾಮ ಪಂಚಾಯಿತಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳಲ್ಲಿ ಮುಂದಿರುತ್ತೆ ಮತ್ತು ಜನಪರ ಕಾರ್ಯಕ್ರಮದಲ್ಲೂ ಮುಂದಿರುತ್ತೆ. ಮತ್ತು ಗ್ರಾಮಗಳಲ್ಲಿ 8 ಗ್ರಾಮಗಳೇನಿದೆ ನಮ್ಮ ಪಂಚಾಯಿತಿ ಲಿಮಿಟಲ್ಲಿ, ಅಷ್ಟಲ್ಲೂ ನಾವು ಸಮರ್ಪಕವಾದ ಮೂಲಭೂತ ಸೌಕರ್ಯಗಳು ಕೊಟ್ಟಿರೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ. ನಮ್ಮ ಕಳೆದ ಬಾರಿ ನಮ್ಮ ಕ್ರಿಯಾ ಯೋಜನೆನ ಮಂಡನೆ ಮಾಡಿದ್ರು. ಅದರಲ್ಲೇ ಸಾರ್ವಜನಿಕರಿಗೆ ಗೊತ್ತಾಗಿರುತ್ತೆ ಎಷ್ಟು ಅಭಿವೃದ್ಧಿ ಕಾರ್ಯಗಳು, ಜನಗಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳ ಕಡೆ ನಮ್ಮ ಪಂಚಾಯಿತಿ ಎಮರೆ ಗ್ರಾಮ ಪಂಚಾಯಿತಿ ಗಮನ ಕೊಟ್ಟು ಮುಂದುವರಿತಾ ಇದೆ ಅಂತ. ಅಂದರೆ ಈ ಥರ ನಮ್ಮ 30 ಜನ ಸದಸ್ಯರು ಮತ್ತು ನಮ್ಮ ಅಧ್ಯಕ್ಷರು ಸುಲೋಚನಾ ರವಿಕುಮಾರ್ ಅವರು, ಉಪಾಧ್ಯಕ್ಷರು ವೀಣಾ ಯೋಗೇಂದ್ರ ಸಿಂಗ್ ಎಲ್ಲರೂ ಒಮ್ಮತದಿಂದ ನಾವು ಈ ಪಂಚಾಯಿತಿನ ಒಂದು ಮಾದರಿ ಪಂಚಾಯಿತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿವರೆಗೂ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ನಮ್ಮ ಅವಧಿ ಇರೋವರೆಗೂ ನಾವು ಅದೇ ಥರ ಸಾರ್ವಜನಿಕರಿಗೋಸ್ಕರನೇ ಏನು ಅವ್ರ ಬೇಡಿಕೆ ಏನಿದೆಯೋ ಆ ನಿಟ್ಟಿನ ಕಡೆ ನಾವು ಕೆಲಸ ಮಾಡ್ತೀವಿ ಅಂತ ಈ ಒಂದು ಗ್ರಾಮ ಸಭೆಯ ಉದ್ದೇಶ. ಏನು ಇವತ್ತು ಎಮರೆ ಗ್ರಾಮ ಪಂಚಾಯತಿನಲ್ಲಿ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿದರು. ಇವತ್ತು ಇದು ಕೊನೆಯ ಗ್ರಾಮ ಸಭೆ ನಮ್ಮದಾಗಿರ್ತದೆ. ಇವತ್ತು ಏನು 8 ಗ್ರಾಮಗಳ ಪೈಕಿ ನಮ್ಮ 30 ಜನ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಗೌರವಾನ್ವಿತ ಸದಸ್ಯರುಗಳೆಲ್ಲ ಸೇರಿ ಏನು ಒಂದು 5 ವರ್ಷದಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ನೇರವಾಗಿ ತಲುಪಿಸೋದರಲ್ಲಿ ಮತ್ತು ಪ್ರತಿಯೊಂದು ಅವ್ರಿಗೆ ಜವಾಬ್ದಾರಿ, ಒಂದು ಕುಟುಂಬಕ್ಕೆ ಏನೇನು ಬೇಕಾಗ್ತದೆ, ಎಜುಕೇಷನ್ ಇರ್ಬೋದು, ಶಾಲಾ ಕಟ್ಟಡಗಳು ಅಥವಾ ಅಂಗನವಾಡಿ ಕಟ್ಟಡಗಳು, ಮತ್ತು ಆ ಊರಿನಲ್ಲಿ ಸ್ತ್ರೀ ಶಕ್ತಿ ಸಂಘಗಳು, ಮತ್ತು ಕುಡಿಯೋ ನೀರಿನ ಘಟಕಗಳು, ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಚರಂಡಿ ಎಲ್ಲವನ್ನು ವ್ಯವಸ್ಥಿತವಾಗಿ ನಮ್ಮ ಸದಸ್ಯರುಗಳು ನೀಡೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಒಂದು ಗ್ರಾಮ ಸಭೆಯಲ್ಲಿ ಉದ್ದೇಶಿಸಿ ಮಾತಾಡಿದಾಗ ಗ್ರಾಮ ಸಭೆಯಲ್ಲಿ ಯಾವ ರೀತಿ ನಡೀತು ಅಂತ ತಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ನಿಮಗೆ ಗೊತ್ತಿದೆ. ಇವತ್ತು ಗ್ರೇಟರ್ ಬೆಂಗಳೂರು ಆದಮೇಲೆ ಈಗ ಗ್ರಾಮ ಪಂಚಾಯತಿನಲ್ಲಿರ್ತಕ್ಕಂಥ ಸದಸ್ಯರು ನೇರವಾಗಿ ಮನೆಗೆ ತಲುಪಿಸ್ತಕ್ಕಂಥ ಕೆಲಸನ ಒಂದು ಸಹಕಾರಿಯಾಗಿ ಮಾಡ್ತಾಯಿದ್ರು. ಇವತ್ತು ಗ್ರೇಟರ್ ಬೆಂಗಳೂರು ಬಂದಾಗ ಇವತ್ತು ಆಯ್ಕೆ ಆಗ್ತಕ್ಕಂಥದ್ದು 30,000ಕ್ಕೋ 40,000ಕ್ಕೋ ಒಬ್ಬರು ಆಯ್ಕೆ ಆಗ್ತಾರೆ. ಇವತ್ತು ಎಲ್ಲೋ ಒಂದು ಕಡೆ ಫಲಾನುಭವಿಗಳಿಗೆ ವಂಚಿತರಾಗ್ತಕ್ಕಂಥ ಕೆಲಸ ಆಗ್ತದೆ ಅಂತ ಅನಿಸುತ್ತೆ. ಇವತ್ತು ಸರ್ಕಾರದಿಂದ ಬರ್ತಕ್ಕಂಥ
ಅನುದಾನ ಕಡಿಮೆ. ಆದರೆ ಈ ಪಂಚಾಯತಿಗಳಲ್ಲಿ ಬರ್ತಕ್ಕಂಥದ್ದು ಹೆಚ್ಚಿನ ರೀತಿಯಲ್ಲಿ ಒಂದು 10 ಕೋಟಿವರೆಗೂ ಒಂದು ವರ್ಷಕ್ಕೆ ತೆರಿಗೆಯನ್ನು ಕಟ್ತಕ್ಕಂಥದ್ದು ಇದೆ, ಸಂದಾಯವಾಗ್ತದೆ. ಅದರಲ್ಲಿ ಮೂಲಭೂತ ಸೌಕರ್ಯಗಳನ್ನ ಬಡವರಿಗೆ ಕೊಟ್ಟು ಅವರ ಮನೆಯನ್ನು ಡೆವಲಪ್ ಮಾಡ್ತಕ್ಕಂಥ ಕೆಲಸನ ನಮ್ಮ 8 ಗ್ರಾಮಗಳ ಪೈಕಿ ಇರ್ತಕ್ಕಂಥ ಬಡ ಮಕ್ಕಳಿಗೆ, ಬಡ ಶಾಲೆಗಳಿಗೆ ಮತ್ತು ಬಡ ಜನತೆಗೆ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟು ಅವ್ರನ್ನ ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸನ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು, ಅಧ್ಯಕ್ಷರುಗಳು, ಉಪಾಧ್ಯಕ್ಷರು ಮಾಡ್ತಾಯಿದ್ರು. ಇವತ್ತು ಗ್ರೇಟರ್ ಬೆಂಗಳೂರು ಆಗಿರೋದ್ರಿಂದ ಇದೆಲ್ಲ ಒಂದು ಕಡೆ ಅವರಿಗೆ ಕೈಗೆ ಇಟ್ಕೋತಕ್ಕಂಥದ್ದು ಬಡವರಿಗೆ ಆಗ್ತಕ್ಕಂಥದ್ದು ನೋವಿನ ಸಂಗತಿ. ಈ ಒಂದು ಸರ್ಕಾರ ಈ ಒಂದು ಗ್ರಾಮ ಪಂಚಾಯತಿಗಳಿಗೆ ಕೊಟ್ಟಿರ್ತಕ್ಕಂಥ ಈ ಸದಸ್ಯರುಗಳಿಗೆ ಏನೋ ಒಂದು ಪವರ್ ಕೊಟ್ಟಿದ್ದರು, ಅದು ಒಂದು ಒಳ್ಳೆಯ ಒಂದು ವ್ಯವಸ್ಥಿತವಾಗಿ ನೇರವಾಗಿ ತಲುಪ್ತಕ್ಕಂಥ ಕೆಲಸ ಆಗ್ತಾಯಿತ್ತು. ಎಕ್ಸಾಂಪಲ್ ಏನಂದರೆ, ಹಿಂದೆ ನಮ್ಮ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ಅಲ್ಲಿ 1000 ರೂಪಾಯಿ ಬಿಡುಗಡೆ ಆದರೆ ಕೇಂದ್ರ ಸರ್ಕಾರದಲ್ಲಿ ಇಲ್ಲಿ ರೈತನಿಗೆ ಸೇರ್ತಕ್ಕಂಥದ್ದು 100 ರೂಪಾಯಿ ಮಾತ್ರ ಅವ್ರ ಕೈಗೆ ಸೇರ್ತಾ ಇರ್ತಂತೆ. ಆದರೆ ಈ ಕೇಂದ್ರ ಸರ್ಕಾರ ಮತ್ತು BJP ಸರ್ಕಾರ ಬಂದಾಗ, ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ, ವಾಜಪೇಯಿ ಸರ್ಕಾರ ಬಂದ ಮೇಲೆ ನೇರವಾಗಿ ಅವರ ಅಕೌಂಟ್ಗಳನ್ನ ಮಾಡಿ, ಅವರ ಅಕೌಂಟ್ಗಳೇ ನೇರವಾಗಿ ಏನು ಕೇಂದ್ರ ಸರ್ಕಾರದಿಂದಾಗಲಿ ರಾಜ್ಯ ಸರ್ಕಾರದಿಂದಾಗಲಿ ನೇರವಾಗಿ ಅವರ ಅಕೌಂಟ್ಗಳನ್ನ ಓಪನ್ ಮಾಡಿ ಅವರ ಅಕೌಂಟಿಗೆ ನೇರವಾಗಿ ಖಾತೆಗಳಿಗೆ ಜಮಾ ಆಗ್ತಕ್ಕಂಥ ಕೆಲಸನ ಪ್ರಾಮಾಣಿಕವಾಗಿ ಅವರು ಸಹ ಮಾಡಿದ್ದಾರೆ. ಈ ಒಂದು ಕೆಲವು ಲೋಪದೋಷಗಳು ನಮ್ಮ ಸರ್ಕಾರಗಳಲ್ಲಿ ಇದ್ದಾವೆ. ಆದರೆ ಈ ಒಂದು ಗ್ರಾಮ ಪಂಚಾಯತಿಯಿಂದ ನೇರವಾಗಿ ರೈತರಿಗೆ ಅಥವಾ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಮೂಲಭೂತ ಸೌಕರ್ಯಗಳು ಮತ್ತು ಸರ್ಕಾರದಿಂದ ಸಿಗ್ತದ ಸೌಲಭ್ಯಗಳು ನೇರವಾಗಿ ಸಿಗ್ತಕ್ಕಂಥದ್ದಾಗ್ತಾಯಿತ್ತು. ಈಗ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಗ್ರೇಟರ್ ಬೆಂಗಳೂರು ಏನಾಗುತ್ತೆ ಅಂತ ನಮಗೆ ಒಂದು ಭಯ ರೀತಿ ವಾತಾವರಣ ನಮಗೆ ಗೊತ್ತಾಗ್ತದೆ, ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ಜನಗಳಿಗೆ ಇದರಿಂದ ಏನು ಪರಿಣಾಮ ಆಗ್ತದೆ, ಮುಂದೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಏನಂದರೆ ಅವರ ರಾಜಕಾರಣ ಲಾಭಗಳಕ್ಕಾಗಿ ಈ ಒಂದು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಿದ್ದಾರೆ ವಿನಃ ಜನಗಳ ಅಭಿವೃದ್ಧಿಗೋಸ್ಕರ ಯಾರೂ ತಲೆ ಕೆಡಿಸ್ಕೊಳ್ತಾ ಇದ್ದಿಲ್ಲ, ಯಾವ ಪಕ್ಷದವರು ಅಷ್ಟೇ. ಹಾಗಾಗಿ ಎಲ್ಲೋ ಒಂದು ಕಡೆ ಇದೊಂಥರ ಬೇಸರದ ಸಂಗತಿ. ಆಗಲಿ ನೋಡೋಣ ಅವರು ಏನನ್ನು ಡೆವಲಪ್ಮೆಂಟ್ಸ್ ಮಾಡ್ತಾರೆ, ಯಾವ ರೀತಿಯಲ್ಲಿ ಆ ಸ್ಕಿಲ್ಸ್ ತಗೊಂಬಂದು ಜನಗಳಿಗೆ ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಸೊ ಈಗ ಈ ಒಂದು ಗ್ರಾಮ ಪಂಚಾಯತಿಗೆ ಬಂದು ಎಲ್ಲ ನಮ್ಮ 8 ಗ್ರಾಮಗಳ ಪೈಕಿ ಎಲ್ಲ ಬಂದು ಏನು ಜನ ಸೇರಿದ್ರು. ಇವತ್ತು ಅವರವರ ಸಮಸ್ಯೆಗಳಿಗೆ ಎಲ್ಲ ನೀಗಿಸಿದ್ದೀವಿ. ನಾವು 10 ವರ್ಷದಿಂದ ಮೊದಲು ಆದ್ಯತೆ ಕೊಟ್ಟಿರ್ತಕ್ಕಂಥದ್ದು ಆ ಊರಿನಲ್ಲಿರ್ತಕ್ಕಂಥ ಶಾಲಾ ಕಟ್ಟಡಗಳಿಗೆ ಮತ್ತು ಶಾಲೆಗಳಿಗೆ ಒತ್ತನ್ನು ಕೊಡ್ತಿರ್ತಕ್ಕಂಥದ್ದು, ಮತ್ತು ಅಂಗನವಾಡಿ ಕಟ್ಟಡಗಳನ್ನು ಕಟ್ಟಿರ್ತಕ್ಕಂಥದ್ದು, ಮತ್ತು ಕುಡಿಯ ನೀರಿನ ವ್ಯವಸ್ಥೆ ಮೇಯ್ನ್ ಅದು ನಮ್ಮಲ್ಲಿ. ಯಾಕಂದರೆ ಯಾವುದೂ ನದಿ ಮೂಲಗಳಿಲ್ಲ, ಹಾಗಾಗಿ ಬೋರ್ವೆಲ್ಗಳನ್ನ ಅಳವಡಿಕೆ ಮಾಡಿ ಪ್ರತಿಯೊಂದು ಊರಿನಲ್ಲಿ ರಿಸರ್ವ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿ ಎಲ್ಲ ಪ್ರತಿಯೊಂದು ಹಳ್ಳಿಗಳಲ್ಲಿ ಕುಡಿಯ ನೀರಿನ ಘಟಕಗಳಲ್ಲೂ 2, 3 ಈ ಥರ ಮಾಡಿ ಎಲ್ಲ ಒಂದು ವ್ಯವಸ್ಥಿತವಾಗಿ ಮಾಡಿದ್ದೀವಿ. ಸ್ತ್ರೀ ಶಕ್ತಿ ಸಂಘಗಳನ್ನು ಡೆವಲಪ್ ಮಾಡಿದ್ದೀವಿ. ಈ ಹೆಣ್ಣು ಮಕ್ಕಳೇ ಇವತ್ತು ಏನಾದರೂ ಅವರು ಇವತ್ತು ಸಾಧನೆ ಆಗಬೇಕಾದ್ರೆ ಈ ವಿಶ್ವದಲ್ಲೇ ನಮ್ಮ 4ನೇ ಸ್ಥಾನ ಈ ಭಾರತ ದೇಶ ಬಂದಿದೆ ಅಂದರೆ ಇವತ್ತು ಆ ಹೆಣ್ಣು ಮಕ್ಕಳು ಇವತ್ತು ಏನು ಒಂದು ಪ್ರತಿಜ್ಞೆಯನ್ನು ತಗೊಂಡು ಎಜುಕೇಷನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದು ಹೆಣ್ಣು ಮಕ್ಕಳಿಗೆ ಓದಿನ ಒಂದು ಹೆಚ್ಚಿನ ಒಂದು ಪ್ರಾಧಾನ್ಯತೆ ಕೊಟ್ಟರೆ ಅವರಿಗೆ ಈ ದೇಶ ಯಾವತ್ತೂ ಮುಂದೆ ಬರ್ತದೆ ಅಂತ ಹೇಳಿದರು. ಅದೇ ರೀತಿಯಲ್ಲಿ ಇವತ್ತು ಹೆಣ್ಣು ಮಕ್ಕಳು ನೋಡಿ, ನೀವು SLC ಇರ್ಬೋದು, PUC ಇರ್ಬೋದು, IAS ಇರ್ಬೋದು, IPS ಇರ್ಬೋದು, ನೀಟ್ ಇರ್ಬೋದು, ಎಲ್ಲ ಒಂದು ರಂಗದಲ್ಲೂ ಹೆಣ್ಣು ಮಕ್ಕಳು ಮೇಲುಗೈ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಪ್ರತಿಯೊಂದು ಒಂದು ಮನೆ ಬೆಳಗಾಗಬೇಕಂದ್ರೆ ಹೆಣ್ಣು ಮಕ್ಕಳು ಇಂಪಾರ್ಟೆಂಟ್ ಆಗಿರ್ತಾರೆ. ಹಾಗಾಗಿ ಇವತ್ತು ನಮ್ಮ ದೇಶ 4ನೇ ಸ್ಥಾನಕ್ಕೆ ಬಂದಿದೆ ಅಂದರೆ ಇದು ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳ ಒಂದು ಮೇಲುಗೈ, ಅವರ ಇಟ್ಟಂಥ ಹೆಜ್ಜೆ ಇವತ್ತು ಆಗಿದೆ. ಅದೇ ರೀತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ನಿಮ್ಮದೇ ಆದಂಥ ಒಂದು ವ್ಯವಸ್ಥಿತವಾದ ಕುಟುಂಬಗಳಿರ್ತವೆ. ಆ ಕುಟುಂಬಗಳನ್ನು ಸರಿಪಡಿಸತಕ್ಕಂಥ ಕೆಲಸ ಹೆಣ್ಣು ಮಕ್ಕಳು ಕೈಗೊಂಡಾಗ ಖಂಡಿತವಾಗ್ಲೂ ಆ ಮನೆಗೆ ಶೋಭೆ ತರತಕ್ಕಂಥದ್ದಾಗ್ತದೆ ಅಂತ ಹೇಳ್ತಾ ಈ ಒಂದು ಗ್ರಾಮ ಸಭೆಗೆ ಬಂದಿರತಕ್ಕಂಥ ಪ್ರತಿಯೊಬ್ಬ ಎಲ್ಲ ಒಂದು ನಮ್ಮ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲ್ಲರಿಗೂ ಹೊಂದಿಸ್ತಾ ಹಾಗೂ ಎಲ್ಲ ಈ ಒಂದು ಗ್ರಾಮ ಸಭೆಗೆ ಬಂದಿರತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ಹೊಂದಿಸ್ತಾ ಈ ಒಂದು ಸಭೆಯಲ್ಲಿ ಎಲ್ಲರಿಗೂ ವಂದನೆ ಹೇಳ್ತಿದ್ದೀನಿ.